ವಿಕ್ರಾಂತ್ ಇವನೊಬ್ಬ ರೌಡಿ. ಇವನು ಒಂದು ಹುಡುಗಿ ಕೈಯನ್ನ ಕಟ್ ಹಾಕಿ ಅವಳನ್ನ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾನೆ. ಆಕೆ ಡ್ಯಾನ್ಸ್ ಬರುವುದಿಲ್ಲ ಅಂತ ಹೇಳ್ತಾಳೆ. ಆಗ ಕೋಪಗೊಂಡ ವಿಕ್ರಾಂತ್ ಅವಳ ತಲೆ ಮೇಲೆ ಎಣ್ಣೆನ ಸುರಿತಾನೆ. ನಂತರ ಆಕೆ ಸೀರೆ ಸೆರಗನ್ನ ಎಳ್ಕೊಂಡು ಹೋಗಿ ತನ್ನ ಜೀಪ್ಗೆ ಕಟ್ತಾನೆ. ನಂತರ ಜೀಪ್ನ ರಿವರ್ಸ್ ತೆಗಿತಾನೆ. ಆಗ ಆಕೆ ಸೀರೆ ಪೂರ್ತಿ ಬಿಚ್ಚಿ ಹೋಗುತ್ತೆ. ಆಗ ವಿಕ್ರಾಂತ್ ಆಕೆಗೆ ತನ್ನ ಜೀಪ್ನಿಂದ ಡ್ಯಾಶ್ ಹೊಡೆದು ಹೋಗ್ತಾನೆ. ಇವನು ಸಾಗರ್, ಇವನೊಬ್ಬ ಡಿಸಿ ಆಗಿರ್ತಾನೆ. ಈಕೆ ಇವನ ಪತ್ನಿ ಶಾಮಿ. ಅವರು ಹೊಸದಾಗಿ ಒಂದು ಮನೆನ ಖರೀದಿ ಮಾಡಿ ಅಲ್ಲಿಗೆ ಬರ್ತಾರೆ. ಆಗ ಪಕ್ಕದ ಬಿಲ್ಡಿಂಗಲ್ಲಿ ಎಂಎಲ್ಎ ಕಾಮಿನಿ ದೇವಿ ಹಾಗೂ ಅವನ ಮಗ ರೌಡಿ ವಿಕ್ರಾಂತ್ ಮಾತಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಕಾಮಿನಿ, ಈ ಡಿಸಿ ನಂಗೆ ನಾನು ಎಂಎಲ್ಎ ಆಗೋ ಮುಂಚೆ ತುಂಬಾ ತೊಂದರೆ ಕೊಟ್ಟಿದ್ದ. ಈಗ ನಾನು ಎಂಎಲ್ಎ ಆಗಿದ್ದೀನಿ, ಇವನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ತಾಳೆ. ಆಗ ವಿಕ್ರಾಂತ್ ಅವರಿಬ್ಬರನ್ನ ಟೀಗೆ ಇನ್ವೈಟ್ ಮಾಡಿ ಆಗ ಅವರಿಬ್ಬರಿಗೆ ಬುದ್ಧಿ ಕಲಿಸೋಣ ಅಂತ ಹೇಳ್ತಾನೆ. ನಂತರ ಅವರು ಟೀ ಕೊಟ್ಟ ಮೇಲೆ ಕಾಮಿನಿದೇವಿ ಶಾಮಿಲಿಗೆ ಒಂದು ಸೀರೆನ ಗಿಫ್ಟ್ ಮಾಡಿ ಇದನ್ನ ನೀನು ಈಗಲೇ ಹುಟ್ಟಕೊಂಡು ಬಾ ಅಂತ ಹೇಳ್ತಾಳೆ. ಆಗ ಸಾಗರ್, ಮೇಡಮ್ ಹೇಳ್ತಿದ್ದಾರೆ ಅಂದ್ರೆ ಟ್ರೈ ಮಾಡು, ಈಗ ನಾನು ಹೊರಗಡೆ ಹೋಗ್ತಾ ಇದೀನಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಆಗ ಕೆಲಸದ ನೌಕರಾನಿ ಶಿಫಾಲಿ ಶಾಮಿಲಿಯನ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಶಾಮಿಲಿಗೆ ಸೀರೆ ಹೊತ್ಕೊಂಡು ಕನ್ನಡಿ ಮುಂದೆ ನೋಡಿಕೊಳ್ಳುವಾಗ ವಿಕ್ರಾಂತ್ ಅಲ್ಲಿಗೆ ಬರ್ತಾನೆ. ನೀವು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾನೆ. ಆಗ ಶಾಮಿಲಿಗೆ ಶಾಕ್ ಆಗುತ್ತೆ. ಆಗ ವಿಕ್ರಾಂತ್, ಇದು ನನ್ನ ರೂಮ್ ಅಂತ ಹೇಳ್ತಾನೆ. ಆಗ ಶಾಮಿಲಿ, ಓ ಹೌದಾ, ನಂಗೆ ಗೊತ್ತೇ ಆಗಲಿಲ್ಲ, ಶಿಫಾಲಿ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಲು, ನಾನು ಹೊರಡ್ತೀನಿ ಅಂತ ಅವನ ರೂಮಿನ ಬಾಗಲು ತೆಗೆಯೋದಕ್ಕೆ ಹೋಗ್ತಾಳೆ. ಆದರೆ ಅದು ಹೊರಗಿಂದ ಲಾಕ್ ಆಗಿರುತ್ತೆ. ಆಗ ವಿಕ್ರಾಂತ್ ಅವಳ ಮೇಲೆ ಕೆಟ್ಟ ವರ್ತನೆಯನ್ನ ತೋರೋದಕ್ಕೆ ಶುರು ಮಾಡ್ತಾನೆ. ಆಕೆಯನ್ನ ತಪ್ಪಿಕೊಳ್ತಾನೆ. ಆಕೆ ಬಿಡು ನನ್ನ ಬಿಡು ಅಂತ ಬೇಡಿಕೊಂಡ್ರು, ಕಾಮಿನಿ ಮೇಡಂ ಬನ್ನಿ ಅಂತ ಕೂಗಿಕೊಂಡ್ರೂ ಹೊರಗಿದ್ದ ಎಂಎಲ್ಎ ಕಾಮಿನಿ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ವಿಕ್ರಾಂತ್ ಆಕೆಯನ್ನ ಬಲವಂತವಾಗಿ ಹಾಳು ಮಾಡಿಬಿಡ್ತಾನೆ. ಎಲ್ಲ ಮುಗಿದ ಮೇಲೆ ಶಾಮಿಲಿ ಅಳ್ತಾ ಕೂತಿರ್ತಾಳೆ. ಆಗ ವಿಕ್ರಾಂತ್, ಈಗಾಗಲೇ ನನ್ನ ಮೇಲೆ 4 ಕೊಲೆ ಕೇಸ್ ನಡೀತಾ ಇದೆ. ನೀವೇನಾದರೂ ಹೊರಗಡೆ ಹೋಗಿ ನಡೆದ ವಿಷಯನ ಬಾಯ್ ಬಿಟ್ರೆ ನಿನ್ನ ಗಂಡನನ್ನ 5ನೇ ಕೊಲೆ ಮಾಡ್ತೀನಿ. ನನ್ನ ಹತ್ರ ಈಗ ನಿನ್ನ ಫೋಟೋ ಹಾಗೂ ವಿಡಿಯೋ ಕೂಡ ಇದೆ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಮರುದಿನ ರಾತ್ರಿ ಸಾಗರ್ ಫ್ಯಾಮಿಲಿ ಶ್ಯಾಮಿಲಿ ಹತ್ರ ಬಂದಾಗ ಆಕೆ ಅವರನ್ನ ದೂರ ತಳ್ತಾಳೆ. ಏನಾಯ್ತು ಅಂತ ಕೇಳಿದಾಗ, ನಂಗೀ ಬಂಗ್ಲೆಯಲ್ಲಿ ಒಂಟಿಯಾಗಿರೋದಕ್ಕೆ ಇಷ್ಟ ಇಲ್ಲ, ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ಬಿಡೋಣ ಅಂತ ಹೇಳ್ತಾಳೆ. ಆಗ ಸಾಗರ್, ಈ ಏರಿಯಾದಲ್ಲಿ ಬರೀ ಪೊಲೀಸ್ ಅವರು, ಎಂಎಲ್ಎಗಳು ಹಾಗೂ ಡಿಸಿಗಳೇ ಇದ್ದಾರೆ, ಇಲ್ಲಿಂಗೆ ತುಂಬಾ ಸೇಫ್ ಆಗಿರುತ್ತೆ ಅಂತ ಹೇಳಿ ಆಕೆಯನ್ನ ಸಮಾಧಾನ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಕಾಮಿನಿ ಮನೆಯ ನೌಕರಾನಿ ಶಿಫಾಲಿ ಶಾಮಿಲಿಯ ಮನೆಗೆ ಬಂದು, ನಾನಿನ್ಮೇಲೆ ನಿಮ್ಮನೆಯಲ್ಲೇ ಕೆಲಸ ಮಾಡೋದಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ತಾಳೆ. ಆಗ ಶಾಮಿಲಿ ನಿರಾಕರಿಸಿದಾಗ ಆಕೆಗೆ ವಿಕ್ರಾಂತ್ ಫೋನ್ ಮಾಡ್ತಾನೆ. ನಿನ್ನ ಫೋಟೋ ಹಾಗೂ ವಿಡಿಯೋನ ವೈರಲ್ ಮಾಡಿಬಿಡ್ತೀನಿ. ಆಕೆ ಅಲ್ಲಿನೇ ಇರಬೇಕು, ಯಾಕಂದ್ರೆ ನಾನ ಇನ್ಮೇಲೆ ನಿಮ್ಮನೆಗೆ ಬಂದು ಹೋಗಿ ಮಾಡ್ತೀನಿ. ನಿನ್ನ ಸೆಕ್ಯುರಿಟಿಗೋಸ್ಕರ ಶಿಫಾಲಿನೇ ಇರಿಸ್ಕೋ ಅಂತ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾನೆ. ಆಗ ಬೇರೆ ವಿಧಿ ಇಲ್ದೆ ಶಾಮಿಲಿ ಒಪ್ಪಿಕೊಡ್ತಾಳೆ. ಅಂದು ರಾತ್ರಿ ನೀರು ಕುಡಿಯೋದಕ್ಕೆ ಎದ್ದ ಶಾಮಿಲಿ ಹಾಲ್ಗೆ ಬಂದಾಗ ವಿಕ್ರಾಂತ್ ಕೂತಿರ್ತಾನೆ. ಯಾಕ ನೀನ ಇಲ್ಲಿಗೆ ಬಂದಿದೀಯಾ, ಇಲ್ಲಿಂದ ಹೊರಡು ಅಂತಂದ್ರೆ ನನ್ನ ಗಂಡಂಗೆ ಹೇಳಿಬಿಡ್ತೀನಿ ಅಂತ ಹೇಳಿ ವಾಪಸ್ ರೂಮಿಗೆ ಬಂದು ಸಾಗರ್ನನ್ನ ಎದ್ದೇಳಿಸೋದಕ್ಕೆ ನೋಡ್ತಾಳೆ. ಆದರೆ ಅವನಿಗೆ ಎಚ್ಚರನೇ ಆಗೋದಿಲ್ಲ. ಅಂದು ರಾತ್ರಿ ಶಿಫಾಲಿ ನಿದ್ರೆ ಮಾತ್ರೆ ಹಾಕಿ ಸಾಗರ್ಗೆ ಟೀಯನ್ನ ಕೊಟ್ಟಿರ್ತಾಳೆ. ಆಗ ವಿಕ್ರಾಂತ್ ಮತ್ತೆ ಶಾಮಿಲಿಯನ್ನ ದರದರ ಅಂತ ಎಳ್ಕೊಂಡು ಹೋಗಿ ಅಲ್ಲಿಂದ ಕರ್ಕೊಂಡು ಬಂದು ಮತ್ತೆ ಆಕೆನ ಸೋಫಾ ಮೇಲೆ ಹಾಳು ಮಾಡ್ತಾನೆ. ಇದ್ರಿಂದ ಶಾಮಿಲಿಗೆ ಬಹಳ ದುಃಖ ಆಗುತ್ತೆ. ತುಂಬಾ ಕಣ್ಣೀರು ಹಾಕ್ತಾಳೆ. ಮರುದಿನ ಶಾಮಿಲಿ ಕೋಪಗೊಂಡು ಕಾಮಿನಿದೇವಿ ಮನೆಗೆ ಹೋಗಿ, ನಾನಿವತ್ತು ನಿನ್ನ ಮಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ನಂಗಿದನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಕಾಮಿನಿದೇವಿ, ಹೋಗು ಕಂಪ್ಲೇಂಟ್ ಕೊಡು, ಆದರೆ ವಿಕ್ರಾಂತ್ ಪರಸ್ಪರ ಒಪ್ಪಿಗೆಯಿಂದಾನೇ ನಿನ್ನ ಜೊತೆ ಮಲಗಿದ್ದೀನಿ ಅಂತ ಹೇಳಿಕೆ ಕೊಡ್ತಾನೆ. ಆಗ ನಿನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗು, ಮುನ್ನ ನಿನ್ನ ಗಂಡ ಇನ್ಶೂರೆನ್ಸ್ ಮಾಡಿಸಿ ಹೋಗು, ಮುಂದಕ್ಕೆ ನಿನಗೆ ಲಾಭ ಆಗುತ್ತೆ ಅಂತ ಹೆದರಿಸ್ತಾಳೆ. ಇದೇ ರೀತಿ ವಿಕ್ರಾಂತ್ ಶಾಮಿಲಿಯನ್ನ 2-3 ವರ್ಷಗಳ ತನಕ ನಿರಂತರವಾಗಿ ಹಾಳು ಮಾಡಿ ಸ್ವರ್ಗ ಸುಖ ಕಾಣ್ತಾನೆ. ಕೆಲವು ದಿನಗಳ ನಂತರ ಶಾಮಿಲಿ ಕಣ್ಣೀರು ಹಾಕ್ತಾ, ಈಗಲಾದರೂ ನನ್ನನ್ನ ಬಿಟ್ಟುಬಿಡು, ನಾನು ತಾಯಿ ಆಗ್ತಾ ಇದ್ದೀನಿ, ನಾನಿನ್ನ ಇದನ್ನ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಮುಗಿದು ಬೇಡಿಕೊಳ್ತಾಳೆ. ಆಗ ವಿಕ್ರಾಂತ್ ಪ್ರೆಗ್ನೆಂಟ್ ಆದರೆ ಏನಾಯಿತು, ನೀನು ಅಬಾರ್ಷನ್ ಮಾಡಿಸಕು ಅಂತ ಹೇಳ್ತಾನೆ. ಆಗ ಶಾಮಿಲಿ, ಎಷ್ಟು ಬಾರಿ ಅಬಾರ್ಷನ್ ಮಾಡಿಸಿಕೊಳ್ಳಿ,
ಈಗಾಗಲೇ 4 ಬಾರಿ ಅಬಾರ್ಷನ್ ಆಗಿದೆ ಅಂತ ಹೇಳ್ತಾಳೆ. ಆಗ ವಿಕ್ರಾಂತ್, ಹಾಗಾದ್ರೆ ನೀನು ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡಿಸಿಕೊಂಡು ಬಿಡು ಅಂತ ಕೆಟ್ಟದಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಮರುದಿನ ಶಾಮಿಲಿ ತನಗೆ ಆಗಿರೋ ಗಾಯಗಳನ್ನ ಗಂಡನಿಗೆ ತೋರಿಸಿ, ನನ್ನ ಮೇಲೆ ಏನಾಗ್ತಾ ಇದೆ ಅಂತ ನಿಮಗೆ ಇಷ್ಟು ದಿನ ಆದರೂ ಗೊತ್ತಾಗಲಿಲ್ವಾ? ನೋಡಿ ವಿಕ್ರಾಂತ್ ಈ ರೀತಿ ನನಗೆ 1 ವರ್ಷದಿಂದ ತೊಂದರೆ ಕೊಡ್ತಿದ್ದಾನೆ. ನಂಗೆ ತುಂಬಾ ಸಲ ಹಾಳು ಮಾಡಿದ್ದಾನೆ, ನನ್ನ ತುಂಬಾ ಶೋಷಣೆ ಮಾಡಿದ್ದಾನೆ ಅಂತ ಗಂಡನ ಮುಂದೆ ಕಣ್ಣೀರು ಹಾಕ್ತಾಳೆ. ನಾನು ಏನಕ್ಕೆ ಹೇಳಲಿಲ್ಲ ಅಂದ್ರೆ ನಿನ್ನ ಕೆಲಸ ಹೋಗ್ತಿತ್ತು ಅಥವಾ ನಿನ್ನನ್ನ ಕೊಂದೇ ಬಿಡ್ತೀನಿ ಅಂತ ಬ್ಲಾಕ್ಮೇಲ್ ಮಾಡ್ತಾ ಇದ್ರು, ಮರ್ಯಾದೆ ಕಳಿತೀರಿ ಅಂತ ಹೆದರಿಸಿದ್ರು. ಆದದ್ದರಿಂದ ನಿಂಗೆ ಹೇಳಿರಲಿಲ್ಲ ಅಂತ ಹೇಳ್ತಾಳೆ. ಆಗ ಕೋಪಗೊಂಡ ಸಾಗರ್, ಏನೇ ಆಗಿದ್ರೂ ಪರವಾಗಿಲ್ಲ, ನೀನು ನಂಗೆ ವಿಷಯ ಹೇಳಬೇಕಾಗಿತ್ತು ಅಂತ ಅವನು ಕೂಡ ದುಃಖಪಡ್ತಾನೆ. ನಂತರ ಇಬ್ಬರೂ ಸಮಾಧಾನ ಮಾಡಿಕೊಂಡು ಈಗಲಾದರೂ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಆಗ ಲೇಡಿ ಪೊಲೀಸ್, ನಾನು ಅವರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾಳೆ. ಅಂದು ಮನೆಯಲ್ಲಿ ಸಾಗರ್, ನೀನು ಒಂಟಿಯಾಗಿರಬೇಡ, ನನ್ನ ಅಣ್ಣನ ಮಗಳು ಹಾಗೂ ನಿನ್ನ ತಾಯಿಯನ್ನ ಕರ್ಕೊಂಡು ಬಂದು ಇಲ್ಲಿ ಇರಿಸ್ಕೋ, ಆಗ ಯಾರು ಬಂದು ನಿನಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಮರುದಿನ ಶಾಮಿಲಿಯ ತಾಯಿ ಹಾಗೂ ಸಾಗರ್ನ ಅಣ್ಣನ ಮಗಳು ರಾಣಿ ಮನೆಗೆ ಬರ್ತಾರೆ. ನಂತರ ಅಲ್ಲಿಗೆ ಬಂದ ವಿಕ್ರಾಂತ್ ಶಾಮಿಲಿಯ ತಾಯಿಯನ್ನು ಮಾತಾಡಿಸಿ ಪರಿಚಯ ಮಾಡಿಕೊಳ್ತಾನೆ. ಆಕೆ ಅಡುಗೆ ಮನೆಯಲ್ಲಿದ್ದಾಗ ಅದರ ಡೋರ್ ಕ್ಲೋಸ್ ಮಾಡಿ ಆಕೆಯನ್ನು ಕೂಡ ಹಾಳು ಮಾಡಿಬಿಡ್ತಾನೆ. ಆಕೆ ಅಂದು ರಾತ್ರಿ ಶಾಮಿಲಿಗೆ ಎಲ್ಲವನ್ನ ಹೇಳಿ ಕಣ್ಣೀರು ಹಾಕ್ತಾಳೆ. ನನಗೆ ಈ ವಯಸ್ಸಲ್ಲಿ ಇದನ್ನ ಸಹಿಸುವುದಕ್ಕೆ ಆಗೋದಿಲ್ಲ, ನಾನು ನಿಮ್ಮನೆಯಲ್ಲಿ ಇರೋದಿಲ್ಲ ಅಂತ ಗೋಳಾಡುತ್ತಾಳೆ. ಅದೇ ಸಮಯಕ್ಕೆ ವಿಕ್ರಾಂತ್ ಶಾಮಿಲಿಗೆ ಕರೆ ಮಾಡಿ, ನಮ್ಮಿಬ್ಬರ ಮಧ್ಯೆ ನೀವು ಎಷ್ಟೇ ಗೋಡೆಗಳನ್ನ ತಂದ್ರೂ ಅದನ್ನ ಉರುಳಿಸ್ತೀನಿ, ನೀವು ಮತ್ತೆ ಇಂತಹ ತಪ್ಪು ಮಾಡಿದ್ರೆ ನಿಮ್ಮ ತಾಯಿಯನ್ನ ಮತ್ತೆ ಹಾಳು ಮಾಡ್ತೀನಿ ಅಂತ ಎದುರಿಸ್ತಾನೆ. ಆಗ ಶಾಮಿಲಿ, ನೀವು ಮತ್ತೊಮ್ಮೆ ನಮ್ಮ ಮನೆ ಕಡೆ ಕಣ್ಣು ಹಾಕಿ ನೋಡಿದ್ರೂ ಕೂಡ ನಾನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ಕೋಪಗೊಂಡ ಶಾಮಿಲಿ ಕೆಲಸಕ್ಕೆ ಬಂದಿದ್ದ ಶಿಫಾಲಿಯನ್ನ ಇನ್ನು ಮುಂದೆ ನಮ್ಮನೆಗೆ ಬರೋದ ಬೇಡ ಅಂತ ಹೊರಗಟ್ಟುತ್ತಾಳೆ. ಅಂದು ರಾತ್ರಿ ವಿಕ್ರಾಂತ್ ಸಾಗರ್ನ ಅಣ್ಣನ ಮಗಳು ರಾಣಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಆಕೆ ಕೈಗಳನ್ನ ಕಟ್ಟಹಾಕಿ ಡ್ಯಾನ್ಸ್ ಮಾಡೋದಕ್ಕೆ ಹೇಳ್ತಾನೆ. ಆಕೆ ಡ್ಯಾನ್ಸ್ ಮಾಡೋದಕ್ಕೆ ನಿರಾಕರಿಸಿದಾಗ ಆಕೆಯ ಮೇಲೆ ಎಣ್ಣೆಯನ್ನ ಸುರಿದು ಸೀರೆಯನ್ನ ಬಿಚ್ಚಿ ಆಕೆಗೆ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಆದರೆ ರಾಣಿಗೆ ತಲೆ ಮಾತ್ರ ಪೆಟ್ಟಾಗಿರುತ್ತೆ. ಮನೆಯಲ್ಲಿ ಎಲ್ಲರಿಗೂ ವಿಷಯ ತಿಳಿಯುತ್ತೆ. ಆಗ ರಾಣಿ ಅವನನ್ನ ಬಿಡಬೇಡಿ, ಶಿಕ್ಷೆ ಕೊಡಿಸಿ ಅಂತ ಹೇಳ್ತಾಳೆ. ಆಗ ಶಾಮಿಲಿ, ನಾವು ಸಿಎಂಗಿಂತ ಮೇಲಿರುವವರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸೋಣ ಅಂತ ಸಾಗರ್ಗೆ ಹೇಳ್ತಾಳೆ. ನಂತರ ಶ್ಯಾಮಿಲಿ ಹಾಗೂ ಸಾಗರ್ ಹೈಕಮಾಂಡ್ನ ವ್ಯಕ್ತಿಯನ್ನ ಮೀಟಾಗಿ ಕಾಮಿನಿ ದೇವಿ ಮತ್ತು ಆಕೆಯ ಮಗ ಮಾಡ್ತಾ ಇರೋ ಅನ್ಯಾಯವನ್ನ ವಿವರಿಸುತ್ತಾರೆ. ಆಗ ನಾನು ಅವರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಅವರು ಐಜಿಗೆ ಕರೆ ಮಾಡ್ತಾರೆ. ಜೊತೆಗೆ ಶಾಮಿಲಿ ಹಾಗೂ ಸಾಗರ್ ನ್ಯೂಸ್ ಚಾನೆಲ್ಗೂ ಕೂಡ ಅವರಿಗಾದ ಅನ್ಯಾಯವನ್ನ ಧೈರ್ಯವಾಗಿ ಹೇಳಿಕೊಂಡು ವಿವರಿಸುತ್ತಾರೆ. ಅದನ್ನ ನೋಡಿದ ವಿಕ್ರಾಂತ್ ಹಾಗೂ ಕಾಮಿನಿ ದೇವಿ ಶಾಕ್ ಆಗ್ತಾರೆ. ಅದೇ ಸಮಯಕ್ಕೆ ಪೊಲೀಸರು ಅವರು ಕೂಡ ಕಾಮಿನಿ ದೇವಿಯ ಮನೆಗೆ ಬಂದು ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಕಾಮಿನಿ ದೇವಿ, ನಾನು ಸಿಎಂ ಹತ್ರ ಮಾತಾಡಿ ನಿನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತೀನಿ ಅಂತ ಪೊಲೀಸ್ಗೆ ಆವಾಜ್ ಹಾಕ್ತಾಳೆ. ಆಗ ಲೇಡಿ ಪೊಲೀಸ್ ಕಾಮಿನಿ ದೇವಿಯ ಕಪಾಳಕ್ಕೆ ಹೊಡೆದು, ನಿಮ್ಮ ಸಿಎಂ ಆಫೀಸ್ ಇಂದಾನೆ ಅರೆಸ್ಟ್ ವಾರೆಂಟ್ ಬಂದಿರೋದು, ನಡಿರಿ ಅಂತ ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡುತ್ತಾರೆ. ಆಗ ಅಲ್ಲಿಗೆ ಬಂದ ಶಾಮಿಲಿ, ನೀನು ಒಬ್ಬಳು ಹೆಣ್ಣೆ ಅಲ್ಲ, ತಾಯಿ ಆಗೋದಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಕಾಮಿನಿ ದೇವಿಯನ್ನ ಬೈತಾಳೆ. ಆಗ ಸಾಗರ್, ನೀವಿಬ್ಬರು ಸಾಯೋವರೆಗೂ ಜೈಲಲ್ಲಿ ಕುಳಿರಿ ಅಂತ ಬೈತಾನೆ. ನಂತರ ಶಾಮಿಲಿ ಹಾಗೂ ಸಾಗರ್ ನೆಮ್ಮದಿಯ ಜೀವನವನ್ನ ನಡೆಸ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಹೇಗೆ ಅನ್ನಿಸ್ತು? ಇಷ್ಟ ಆಯ್ತಾ?